ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಸಬ್ಜೆಕ್ಟ್ನಲ್ಲಿ ಕ್ವಶನ್ ಪೇಪರ್ಸ್ ಸೊಲ್ಯೂಷನ್ಸ್ ಮಾಡಿಸ್ತಾ ಇದ್ದೀನಿ. ಸೊ ಅಪ್ ಟು 36 ತನಕ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ 37, 38, 39, 40 ಈ 4 ಕ್ವಶನಿಗೆ ಹೇಗೆ ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿ 37, 38, 39 ಕೊಟ್ಟಿರುವಂಥದ್ದು ಇಂಗ್ಲೀಷಿಗೆ ಸಂಬಂಧಪಟ್ಟಿದ್ದು, ಇಂಗ್ಲೀಷ್ ಗ್ರಾಮರಿಗೆ ಸಂಬಂಧಪಟ್ಟಿದ್ದು. ಸೊ ಇದೇ ಕ್ವಶನನ್ನೇ ಕೇಳ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಇದೇ ಥರದ ಯಾವ ಕ್ವಶನ್ಸ್ ಬೇಕಾದರೂ ಕೇಳ್ಬೋದು. ಸೊ ಇಲ್ಲಿ ಸಿನಾನಿಮ್ ಕೊಟ್ಟಿದ್ದಾರೆ. ಸಿನಾನಿಮ್ ಅಂತಂದರೆ ಸೇಮ್ ಮೀನಿಂಗ್ ಬರುವಂಥ ವರ್ಡ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಫಮೆರಲ್ ಅಂತ ಒಂದು ವರ್ಡ್ ಕೊಟ್ಟಿದ್ದಾರೆ. ಇದೇ ಥರನೇ ನೀವೊಂದು ಅಟ್ಲೀಸ್ಟ್ ಒಂದು 100 ವರ್ಡ್ಸಿಗೆ ಸಿನಾನಿಮನ್ನು ಓದ್ಕೊಂಡ್ರೆ ಅದರಲ್ಲಿ ಯಾವ್ದಾದ್ರು ಒಂದು ಕೇಳ್ತಾರೆ. ಇಂಪಾರ್ಟೆಂಟ್ ಯಾವ್ದು ಅಂತ ನೀವು ಓದ್ಕೊಂಡಿರಬೇಕು. ಸೊ ಹೀಗಿದ್ದಾಗ ನೋಡಿ, ಟೋಟಲ್ ಆಗಿ 40 ಕ್ವಶನ್ಸ್ ಇರುತ್ತೆ. ಔಟ್ ಆಫ್ 40ಯಲ್ಲಿ ನೀವು 30ಗೆ ಆನ್ಸರ್ ಬರೆದ್ರೆ ಸಾಕು. ಇನ್ನೇನಾದರೂ ಎಕ್ಸ್ಟ್ರಾ 30ಗಿಂತ ಎಕ್ಸ್ಟ್ರಾ ಅಟೆಂಡ್ ಮಾಡಿದ್ರೆ ವ್ಯಾಲ್ಯೂಯೇಷನ್ ಆಗುವಂಥದ್ದು ಫಸ್ಟ್ 30 ಮಾತ್ರ. ಸೊ ಹಾಗಾಗಿ ನೀವು ಕಾಮರ್ಸ್ ಓದೋರು ಟೆಕ್ನಿಕಲಿ ಇಂಗ್ಲೀಷಲ್ಲಿ ನೀವು ವೀಕ್ ಇರ್ತೀರ. ಹಾಗಾಗಿ ಇಂಥ ಕ್ವಶನನ್ನು ಸುಮ್ಮನೆ ಅಂದಾಜಲ್ಲಿ ನೀವು ಟಿಕ್ ಮಾಡೋ ಬದಲು ಸ್ಕಿಪ್ ಮಾಡಿ, ಕಾಮರ್ಸ್ ರಿಲೇಟೆಡ್ ರೀಸನಿಂಗ್ ಇರುತ್ತಲ್ವ ಅಂಥದ್ದನ್ನೇ. ಈಗ ಡಾಟಾ ಇಂಟರ್ಪ್ರಿಟೇಷನ್ ತುಂಬ ಜನ ಕಷ್ಟ ಅಂತ ಬಿಡ್ತೀರಾ, ಬಟ್ ಅದನ್ನು ನೀವು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನೆಕ್ಸ್ಟ್ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲೂ ಯೂಸ್ ಆಗುತ್ತೆ. ಸೊ ಅಂಥದ್ದನ್ನು ನೀಟಾಗಿ ಕಲ್ತ್ಕೊಡಿ. ಇಂಗ್ಲೀಷ್ ಗೊತ್ತಾದರೆ, ನೀವು ಫಸ್ಟಿಂದಲೂ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿದರೆ ನಿಮಗೆ ಈ ಥರ ಸಿನಾನಿಮ್ ಎಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ಅರ್ಥ ಆಗೋವಂಥದ್ದು ಕಷ್ಟ. ಈಗ ಇದೇ ವರ್ಡೇ ಕೊಟ್ಟರೆ ನಿಮಗೆ ಆನ್ಸರ್ ನಾನು ಹೇಳಿರ್ತೀನಿ, ಬೈಬೋದು. ಬಟ್ ಇದೇ ಥರದ್ದೇ ಯಾವ ವರ್ಡ್ ಬೇಕಾದರೂ ಕೊಡ್ಬೋದು. ಸೊ ಹಾಗಾಗಿ ನೀವು ಟೆಕ್ನಿಕಲಿ ಸೌಂಡ್ ಇದ್ದರೆ ಮಾತ್ರ, ಇಂಗ್ಲೀಷಲ್ಲಿ ನಿಮಗೆ ಪಕ್ಕ ಇದ್ದರೆ ಮಾತ್ರ ಅಟೆಂಡ್ ಮಾಡಿ, ಇಲ್ಲ ಅಂತಂದರೆ ಅಟೆಂಡ್ ಮಾಡಲಿಕ್ಕೆ ಹೋಗ್ಬಿಡಿ. ಈ ಕೊಟ್ಟಿರುವಂಥದ್ದು ವಾಟ್ ಈಸ್ ದ ಸಿನಾನಿಮ್ ಫಾರ್ ಇಫಮೆರಲ್. ಇಫಮೆರಲ್ನ ಸಮಾನಾರ್ಥಕ ಪದ ಯಾವುದು ಅಂತ ಕ್ವಶನಲ್ಲಿ ಕೇಳಿದ್ದಾರೆ. ಸೊ ಟ್ರಾನ್ಸೆಂಟ್ ಈಸ್ ದ ರೈಟ್ ಆನ್ಸರ್. ದೆನ್ ವಿಚ್ ಸೆಂಟೆನ್ಸ್ ಈಸ್ ಗ್ರಾಮೆಟಿಕಲಿ ಕರೆಕ್ಟ್. ಇಲ್ಲಿರುವಂಥ ಸೆಂಟೆನ್ಸ್ಗಳಲ್ಲಿ ಗ್ರಾಮೆಟಿಕಲಿ ಕರೆಕ್ಟ್ ಆಗಿರುವಂಥ ಸೆಂಟೆನ್ಸ್ ಯಾವುದು ಅಂತ ಕೇಳಿದ್ದಾರೆ. ಹರ್ ಆ್ಯಂಡ್ ಐ ವೆಂಟ್ ಟು ದ ಸ್ಟೋರ್, ಶಿ ಆ್ಯಂಡ್ ಮೀ ವೆಂಟ್ ಟು ದ ಸ್ಟೋರ್, ಶಿ ಆ್ಯಂಡ್ ಐ ವೆಂಟ್ ಟು ದ ಸ್ಟೋರ್, ಮೀ ಆ್ಯಂಡ್ ಹರ್ ವೆಂಟ್ ಟು ದ ಸ್ಟೋರ್. ಸೊ ಒಂದು ಸೆಂಟೆನ್ಸನ್ನು ಯೂಸ್ ಮಾಡಬೇಕಾದ್ರೆ ನಾವು ಪ್ರೊನೌನ್ಸ್ ಇರುವಂಥದ್ದು ಶಿ ಆ್ಯಂಡ್ ಐ ವೆಂಟ್ ಟು ದ ಸ್ಟೋರ್. ಇಲ್ಲಿರೋದ್ರಲ್ಲಿ ಗ್ರಾಮೆಟಿಕಲಿ ಎಲ್ಲದೂ ಇನ್ಕರೆಕ್ಟ್ ಇದೆ ಎಕ್ಸೆಪ್ಟ್ ಶಿ ಆ್ಯಂಡ್ ಐ ವೆಂಟ್ ಟು ದ ಸ್ಟೋರ್. ಇದು ಗ್ರಾಮೆಟಿಕಲಿ ಕರೆಕ್ಟ್ ಇದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದೆನ್ 37ಗೂ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದೆನ್ ವಾಟ್ ಡಸ್ ಎಕ್ಸ್ಪ್ರೆಷನ್ ಬರ್ನಿಂಗ್ ದ ಮಿಡ್ ನೈಟ್ ಆಯಿಲ್ ಮೀನ್. ಬರ್ನಿಂಗ್ ದ ಮಿಡ್ ನೈಟ್ ಆಯಿಲ್ ಅಂತಂದರೆ ಇಲ್ಲಿರೋದ್ರಲ್ಲಿ ಯಾವುದು ರೈಟ್ ಆನ್ಸರ್ ಆಗುತ್ತೆ ಅಂತ. ಅಂದರೆ ರಾತ್ರಿ ಇಡೀ ದುಡ್ದೆ ಅಂತ ಹೇಳ್ತಾರಲ್ಲ, ಸೊ ಆ ಥರದಲ್ಲೇ ಒಂದು ಇಂಗ್ಲೀಷ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿರೋದ್ರಲ್ಲಿ ಯಾವುದು, ಇಲ್ಲಿರುವಂಥ ಆಪ್ಷನ್ಸಲ್ಲಿ ಯಾವುದು ಚೂಸ್ ಆಗುತ್ತೆ, ಯಾವುದು ಸೂಟೇಬಲ್ ಆಗುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಬರ್ನಿಂಗ್ ದ ಮಿಡ್ ನೈಟ್ ಆಯಿಲ್ ಅಂತಂದರೆ ಎಕ್ಸಸೈಸಿಂಗ್ ಎಟ್ ದ ನೈಟ್ ಅಲ್ಲ, ಕುಕ್ಕಿಂಗ್ ಲೇಟ್ ಅಲ್ಲ, ಸ್ಲೀಪಿಂಗ್ ಲೇಟ್ ಅಲ್ಲ, ವರ್ಕಿಂಗ್ ಲೇಟ್ ಇನ್ ಟು ದ ನೈಟ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದೆನ್ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಆ ಪ್ಯಾಸೇಜನ್ನು ಓದ್ಕೊಂಡು ನೀವು ಕ್ವಶನನ್ನು ಆನ್ಸರ್ ಮಾಡಬೇಕು. ದ ಸನ್ ಸೆಟ್ಸ್ ಇನ್ ದ ವೆಸ್ಟ್, ಕ್ಯಾಸ್ಟಿಂಗ್ ಎ ವಾರ್ಮ್ ಗ್ಲೋ ಅಕ್ರಾಸ್ ದ ಹಾರಿಸಾನ್. Birds return to their nest. The world settles into a peaceful evening. What happens when the sun sets in the passage? ಪ್ಯಾಸೇಜನ್ನು ಓದ್ಕೊಂಡು ನೀವು ಆನ್ಸರ್ ಮಾಡಬೇಕು. ಸನ್ ಸೆಟ್ಸ್ ಆದಾಗ, ಸೂರ್ಯ ಮುಳುಗಿದಾಗ ಏನಾಗಿತ್ತು ಅಂತ ಕೇಳಿದ್ದಾರೆ. ಸೊ ಸೂರ್ಯ ಮುಳುಗಿದಾಗ ಇಟ್ ಬಿಕಮ್ಸ್ ಮಾರ್ನಿಂಗ್. ಸೂರ್ಯ ಮುಳುಗಿದಾಗ ಸಂಜೆ ಆಗುತ್ತೆ ಬಿಟ್ಟರೆ ಬೆಳಗ್ಗೆ ಆಗಲ್ಲ. ಆಪ್ಷನ್ ಡಿ ಅಲ್ಲ. ದೆನ್ ಬರ್ಡ್ಸಿಂದ ಏನೋ ಒಂದು ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. ಬರ್ಡ್ಸ್ ರಿಟರ್ನ್ ಟು ದೇರ್ ನೆಸ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬರ್ಡ್ಸ್ ಲೀವ್ ದೇರ್ ನೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಕೂಡ ಅಲ್ಲ. ದೆನ್ ದ ವರ್ಡ್ ಸೆಟಲ್ಸ್ ಇನ್ ಟು ದ ಪೀಸ್ಫುಲ್ ಈವ್ನಿಂಗ್, ದ ವರ್ಡ್ಸ್ ಬಿಕಮ್ ಚಾಟಿಕ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಅಲ್ಲ. ಸೊ ಇಲ್ಲಿರುವಂಥದ್ರಲ್ಲಿ ಎ ವಾರ್ಮ್ ಗ್ಲೋ ಇಸ್ ಕಾಸ್ಟ್ ಅಕ್ರಾಸ್ ಹಾರಿಸಾನ್, ಎ ವಾರ್ಮ್ ಗ್ಲೋ ಅಕ್ರಾಸ್ ದ ಹಾರಿಸಾನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ಯಾಸೇಜ್ ಈಸಿ. ಪ್ಯಾಸೇಜ್ ಕೊಟ್ಟಾಗ ಪ್ಯಾಸೇಜ್ ಓದ್ಕೊಳ್ಳಿ. ಪ್ಯಾಸೇಜ್ ಓದ್ಕೊಂಡ್ರೆ ನಿಮಗೆ ಆನ್ಸರನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಬಟ್ ಇಂಗ್ಲೀಷ್ ನಿಮಗೆ ಕೆಲವೊಂದು ಕ್ವಶನ್ಸ್ ಅರ್ಥ ಆಗೋದು ಕಷ್ಟ. ಈಗ ಸಿನಾನಿಮ್ಗೆ ಯಾವ ವರ್ಡ್ ಬೇಕಾದರೂ ಕೊಡ್ಬೋದು. ಸೊ ಎಲ್ಲ ವರ್ಡ್ದು ನಿಮಗೆ ಮೀನಿಂಗ್ ಗೊತ್ತಿರಲ್ಲ. ಸಿನಾನಿಮ್ ಮೀನ್ಸ್ ಸೇಮ್ ಮೀನಿಂಗ್ ಬರುವಂಥ ವರ್ಡನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ಸೊ ಹಾಗಿದ್ದಾಗ ನೀವು ಡಾಟಾ ಇಂಟರ್ಪ್ರಿಟೇಷನ್, ದೆನ್ ನಮ್ಮ ರೀಸನಿಂಗ್ ಸಬ್ಜೆಕ್ಟಲ್ಲಿ ಪಕ್ಕ ರೀಸನಿಂಗ್ ಇರುವಂಥ ಕ್ವಶನ್ಸನ್ನು ಅಟೆಂಡ್ ಮಾಡಿ. ಎಕ್ಸ್ಟ್ರಾ ಅಟೆಂಡ್ ಮಾಡಿದ್ರೆ ವ್ಯಾಲ್ಯೂಯೇಷನ್ ಆಗುವಂಥದ್ದು 30 ಕ್ವಶನ್ಸ್ ಮಾತ್ರ. ಫಸ್ಟು 30 ಕ್ವಶನ್ಸ್ ಮಾತ್ರ. ಈಗ ನೋಡಿ ಲಾಸ್ಟಿಗೆ ಈಗ ಇಲ್ಲಿ ಇದೇ ಕ್ವಶನ್ ಪೇಪರಲ್ಲಿ ನೋಡಿ 34, 35, 36 ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಕೊಟ್ಟಿದ್ದಾರೆ. ಇದನ್ನು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ತುಂಬ ಈಸಿ ಇದೆ. 34, 35, 36 ತುಂಬ ಈಸಿ ಇದೆ. ಬಟ್ ನೀವು 30th ತನಕ ಆಲ್ರೆಡಿ ಅಟೆಂಡ್ ಮಾಡಿ ಆಗಿದ್ದರೆ, ಫಸ್ಟ್ ಇರೋ 30 ಕ್ವಶನ್ ಅಷ್ಟು ಅಟೆಂಡ್ ಮಾಡಿದರೆ, ಇದು ಆನ್ಸರ್ ನೀವು ಸರಿ ಮಾಡಿದರೂ ಕೂಡ ಇದು ವ್ಯಾಲ್ಯೂಯೇಷನ್ನೇ ಆಗಲ್ಲ. ಫಸ್ಟ್ 30 ಕ್ವಶನ್ಸ್ ಮಾತ್ರ ವ್ಯಾಲ್ಯೂಯೇಷನ್ ಆಗೋದು. ಸೊ ಹಾಗಾಗಿ
ಗೊತ್ತಿಲ್ಲದೆ ಇರೋದನ್ನು ನೀವು ಸ್ಕಿಪ್ ಮಾಡಿ ಗೊತ್ತಿರೋವಂಥದ್ದನ್ನು ಮಾತ್ರ ಆನ್ಸರ್ ಮಾಡಿ. 40 ಕ್ವಶನ್ಸನ್ನು ಆನ್ಸರ್ ಮಾಡಿ ಆದಮೇಲೆ ಲಾಸ್ಟಿಗೆ ಕೌಂಟ್ ಮಾಡಿ 30 ಆಗಲಿಲ್ಲ ಅಂತಂದರೆ ಮಾತ್ರ ಬಿಟ್ಟಿರೋದನ್ನು ಆನ್ಸರ್ ಮಾಡಿ, ಆರ್ ಎಲ್ಸ್ ಆನ್ಸರ್ ಮಾಡಲಿಕ್ಕೆ ಹೋಗ್ಬಿಡಿ. ಫಸ್ಟು 30 ಇರೋವಂಥದ್ದು ಮಾತ್ರ ವ್ಯಾಲ್ಯೂಯೇಷನ್ ಆಗುತ್ತೆ. ಸೊ ಹಾಗಾಗಿ ಗೊತ್ತಿಲ್ಲದೆ ಇರೋದನ್ನು ಸ್ಕಿಪ್ ಮಾಡೋದು ಬೆಟರ್. ಯಾವುದೇ ಥರ ನೆಗೆಟಿವ್ ಮಾರ್ಕ್ಸ್ ಇಲ್ಲ, ಬಟ್ ನೀವು ಎಕ್ಸ್ಟ್ರಾ ಅಟೆಂಡ್ ಮಾಡಿದ್ರೆ ವ್ಯಾಲ್ಯೂಯೇಷನ್ ಆಗುವಂಥದ್ದು ಕ್ವಶನ್ ಪೇಪರ್ನಲ್ಲಿ ಸ್ಪೆಸಿಫಿಕ್ಕಾಗಿ ಕೊಟ್ಟಿದ್ದಾರೆ. ನೀವು ಗಮನಿಸ್ಬೋದು ಏನು ಕೊಟ್ಟಿದ್ದಾರೆ ಕ್ವಶನ್ ಪೇಪರ್ನಲ್ಲಿ. If you answer more than 30 questions, answer of first 30 questions would be considered for valuation. ಕ್ವಶನಲ್ಲಿ ಸ್ಪೆಸಿಫಿಕ್ ಆಗಿ ಕೊಟ್ಟಿರೋದ್ರಿಂದ ನಿಮಗೆ 30ಕ್ಕಿಂತ ಜಾಸ್ತಿ ಗೊತ್ತಿದ್ರೂ ಕೂಡ ಪಕ್ಕಾ ಗೊತ್ತಿದ್ರೆ ಮಾತ್ರ ಅಟೆಂಡ್ ಮಾಡಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡೋದು ಬೆಟರ್. ಕ್ಯಾಲ್ಕುಲೇಟರ್ಸ್ ಆರ್ ನಾಟ್ ಅಲೌಡ್, ಕ್ಯಾಲ್ಕುಲೇಟರ್ ಯೂಸ್ ಮಾಡಲಿಕ್ಕಿಲ್ಲ. ಸೊ ಹಾಗಾಗಿ ಕ್ಯಾಲ್ಕುಲೇಟರ್ ಇಲ್ಲದೇ ನೀವು ಮಲ್ಟಿಪ್ಲೈ ಮಾಡೋದು, ಡಿವೈಡ್ ಮಾಡೋದು, ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡೋದು ಎಲ್ಲದೂ ಕೂಡ ಕಲಿಬೇಕು. ಇಲ್ಲ ಅಂತಂದರೆ ನಿಮಗೆ ಸೊಲ್ಯೂಷನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ. ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಗೊತ್ತಾಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.